ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನೀವು ಹಾಲಿವುಡ್ ಸಿನಿಮಾಗಳಲ್ಲಿ ಅಷ್ಟೇ ಯಾಕೆ, ನಮ್ಮ ಬಾಲಿವುಡ್ ಸಿನಿಮಾಗಳಲ್ಲಿ ಒಂದಷ್ಟು ವೆಬ್ ಸೀರೀಸ್ಗಳಲ್ಲಿ ಕೂಡ ಭಯೋತ್ಪಾದನೆಯ ಕಥಾಹಂದರದ ಸಿನಿಮಾಗಳನ್ನು ನೋಡಿರ್ತೀರಿ. ಅದರಲ್ಲಿ ಎಲ್ಲೋ ಕೂತು ದೂರದಲ್ಲಿನ ಟಾರ್ಗೆಟ್ಗಳನ್ನು ಉಡಿಸ್ ಮಾಡುವ ಒಂದಷ್ಟು ಸ್ನೈಪರ್ಗಳ ಬಗ್ಗೆ ಸಿಕ್ಕಾಪಟ್ಟೆ ತೋರಿಸಿರ್ತಾರೆ. ಸುಮಾರು 1.5 ಕಿಲೋಮೀಟರ್ ವರೆಗಿನ ಟಾರ್ಗೆಟ್ ಅನ್ನು ಕೂಡ ಅತ್ಯಂತ ನಿಖರವಾಗಿ ಹೊಡೆದು ಹಾಕುವ ಸಾಮರ್ಥ್ಯದ ಸ್ನೈಪರ್ ಗನ್ನುಗಳು ಇವತ್ತು ಮಾರುಕಟ್ಟೆಯಲ್ಲಿವೆ. ಆಫ್ಘನಿಸ್ತಾನದ ಯುದ್ಧ ಭೂಮಿಯಲ್ಲಿ, ಸಿರಿಯಾದ ಯುದ್ಧ ಭೂಮಿಯಲ್ಲಿ ಅಷ್ಟೇ ಯಾಕೆ, ಮೊನ್ನೆ ಯುಕ್ರೇನ್ ಯುದ್ಧ ಭೂಮಿಯಲ್ಲಿ ಕೂಡ ಶತ್ರುಗಳನ್ನು ಕಾಡಿದ್ದು ಇದೇ ಸ್ನೈಪರ್ಗಳು. ಟಾರ್ಗೆಟ್ಗಿಂತ ತುಂಬ ದೂರದಲ್ಲಿ ಅಡಗಿ ಕೂತು ತಮ್ಮ ಕೆಲಸವನ್ನು ನಿಖರವಾಗಿ ಮಾಡಿ ಮುಗಿಸುವ ಸ್ನೈಪರ್ಗಳಿಗೆ ಈಗ ಜಗತ್ತಿನಾದ್ಯಂತ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ನಾನಾ ದೇಶಗಳು ತಮ್ಮ ಗಡಿಗಳನ್ನು ಕಾಪಾಡಿಕೊಳ್ಳೋದಿಕ್ಕೂ ಅವರನ್ನು ಬಳಕೆ ಮಾಡ್ಕೊಳ್ತಾ ಇವೆ. ಹೀಗಾಗಿ ಜಗತ್ತಲ್ಲಿ ಸ್ನೈಪರ್ ಗನ್ಗಳ ಮಾರುಕಟ್ಟೆ ತುಂಬ ದೊಡ್ಡದಾಗ್ತಾ ಇದೆ. ಈ ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಅಮೆರಿಕ, ರಷ್ಯಾ, ಜರ್ಮನಿ, ಫ್ರಾನ್ಸ್, ಚೈನಾದಂಥ ದೇಶಗಳು ಪ್ರಯತ್ನ ಪಡ್ತಿವೆ. ಇಂಥ ಸಂದರ್ಭದಲ್ಲಿ ಭಾರತ ಕೂಡ ಈ ಸ್ನೈಪರ್ ಸ್ಪರ್ಧೆಗೆ ಕಾಲಿಟ್ಟಿದೆ. ಮೊಟ್ಟ ಮೊದಲ ಬಾರಿಗೆ ಭಾರತದ ಸ್ನೈಪರ್ ಗನ್ಗಳನ್ನು ಸ್ವದೇಶದಲ್ಲೇ ತಯಾರು ಮಾಡಿ ಅದನ್ನು ರಫ್ತು ಕೂಡ ಮಾಡಲಾಗ್ತಾ ಇದೆ. ಅಂದಹಾಗೆ ಭಾರತದ ಮೊದಲ ಸ್ನೈಪರ್ ಗನ್ ರಫ್ತಿನ ಶ್ರೇಯ ಸಿಗ್ತಾ ಇರೋದು ಬೆಂಗಳೂರು ಮೂಲದ ಕಂಪನಿಗೆ. ಹಾಗಾದ್ರೆ ಏನಿದು ಸ್ನೈಪರ್ ರಫ್ತು? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ರಕ್ಷಣಾ ವಲಯದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದೆ. ನಮಗೆ ಬೇಕಾದ ಎಲ್ಲ ಆಯುಧಗಳನ್ನು ನಮ್ಮಲ್ಲೇ ತಯಾರು ಮಾಡಿಕೊಳ್ಳುವ ಪ್ರಯತ್ನಕ್ಕೆ ಭಾರತ ಕೈ ಹಾಕಿದೆ. ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ನ ಅಡಿಯಲ್ಲಿ ಈ ಕಾರ್ಯಕ್ಕೆ ಮತ್ತಷ್ಟು ವೇಗ ಕೂಡ ಸಿಕ್ಕಿದೆ. ಸದ್ಯಕ್ಕೆ ಭಾರತದಲ್ಲಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಷ್ಟೇ ಅಲ್ಲದೆ ಖಾಸಗಿ ಕಂಪನಿಗಳು ಕೂಡ ರಕ್ಷಣಾ ಉತ್ಪನ್ನಗಳನ್ನು ತಯಾರು ಮಾಡೋದಕ್ಕೆ ಮುಂದಾಗಿವೆ. ಮಹೇಂದ್ರ, ಟಾಟಾ, ಕಲ್ಯಾಣಿ, ಲಾರ್ಸನ್ ಅಂಡ್ ಟೋಬ್ರೋ ಸೇರಿದ ಹಾಗೆ ಸಾಕಷ್ಟು ಕಂಪನಿಗಳು ಬೇರೆ ಬೇರೆ ರೀತಿಯ ರಕ್ಷಣಾ ಉಪಕರಣಗಳನ್ನು ತಯಾರು ಮಾಡ್ತಾ ಇವೆ. ಈಗ ಅದೇ ಸಾಲಿಗೆ ಬೆಂಗಳೂರಿನ ಕಂಪನಿಯೊಂದು ಸೇರ್ಪಡೆ ಆಗ್ತಾ ಇದೆ. ಇಲ್ಲಿಂದ ಜಗತ್ತಿನ ಅತ್ಯಾಧುನಿಕ ಸ್ನೈಪರ್ ಗನ್ನುಗಳು ರಫ್ತಾಗ್ತಾ ಇವೆ. ಅಂಥದ್ದೊಂದು ಸಾಹಸಕ್ಕೆ ಕೈ ಹಾಕಿರೋದು SSS ಡಿಫೆನ್ಸ್ ಅನ್ನೋ ಕಂಪನಿ. ನಿಮಗೆ ಗೊತ್ತಿರೋ ಹಾಗೆ ಕೆಲ ವರ್ಷಗಳಿಂದ ರಕ್ಷಣಾ ವಲಯದಲ್ಲಿ ಖಾಸಗಿ ಕಂಪನಿಗಳ ಭಾಗವಹಿಸುವಿಕೆಗೆ ಕೇಂದ್ರ ಸರ್ಕಾರ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಅದರ ಪರಿಣಾಮ ಭಾರತದಲ್ಲಿ ಸಾಕಷ್ಟು ಕಂಪನಿಗಳು ಅತ್ಯುತ್ತಮವಾದ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ತಯಾರು ಮಾಡೋದಕ್ಕೆ ಶುರು ಮಾಡಿವೆ. ಇಂಥ ಕಂಪನಿಗಳ ಪೈಕಿ ಈ SSS ಡಿಫೆನ್ಸ್ ಕೂಡ ಒಂದು. ಇಲ್ಲಿ ಅತ್ಯುತ್ತಮವಾದ ಸ್ನೈಪರ್ಗಳು ತಯಾರಾಗ್ತಾ ಇವೆ. ವಿಶೇಷ ಅಂದ್ರೆ ಈ ಸ್ನೈಪರ್ಗಳ ಡಿಸೈನ್ ಹಾಗೂ ಸಂಪೂರ್ಣ ತಯಾರಿಕೆಯನ್ನ ಭಾರತದಲ್ಲೇ ಮಾಡಲಾಗಿದೆ. ಹೀಗಾಗಿ ಇದೊಂದು ಸ್ವಚ್ಛ ಸ್ವದೇಶಿ ಸ್ನೈಪರ್ ಗನ್ ಅನ್ನಿಸ್ಕೊಳ್ಳುತ್ತೆ. ಈಗಾಗಲೇ ಈ SSS ಡಿಫೆನ್ಸ್ ಕೊಟ್ಟಿರೋ ಮಾಹಿತಿಯಂತೆ ಕಂಪನಿ 2 ವಿಧದ ಗನ್ಗಳನ್ನು ಸಿದ್ಧ ಮಾಡಿದೆಯಂತೆ. ಅದರಲ್ಲಿ ಒಂದಕ್ಕೆ ವೈಪರ್ ಅನ್ನೋ ಹೆಸರನ್ನು ಕೊಟ್ಟಿದ್ರೆ ಮತ್ತೊಂದರ ಹೆಸರು ಸಬರ್. ಇಲ್ಲಿ ವೈಪರ್ ಸ್ನೈಪರ್ ಗನ್ಗಳಲ್ಲಿ .308 ಕ್ಯಾಲಿಬರ್ನ ಚೇಂಬರ್ ಇದೆ. ಈ ಗನ್ ಮೂಲಕ ಸರಿಸುಮಾರು 1000 ಮೀಟರ್ನಷ್ಟು ದೂರದಿಂದ ಶತ್ರುಗಳನ್ನು ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ 1000 ಮೀಟರ್ ಅಂದ್ರೆ ಸುಮಾರು 1 ಕಿಲೋಮೀಟರ್ಗಳಷ್ಟು ದೂರ. ಹಾಗೇನೆ ಸಬರ್ ಅಲ್ಲಿ .338ನ ಲಭ್ವಾ ಮ್ಯಾಗ್ನಮ್ ಕ್ಯಾಟ್ರೇಜ್ ಅನ್ನ ಬಳಸೋದಕ್ಕೆ ಅನುಕೂಲ ಆಗೋ ಹಾಗೆ ಚೇಂಬರ್ ಅನ್ನ ಸಿದ್ಧ ಮಾಡಿದ್ದಾರೆ. ಈ ಸಬರ್ನಿಂದ 1.5 ಕಿಲೋಮೀಟರ್ ಅಂದ್ರೆ 1,500 ಮೀಟರ್ಗಿಂತಲೂ ಹೆಚ್ಚು ದೂರದ ಟಾರ್ಗೆಟ್ ಅನ್ನ ಹೊಡೆದು ಕೆಡುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾಹಿತಿಯನ್ನ ಕಂಪನಿ ಕೊಟ್ಟಿದೆ. ಇನ್ನು ಈ 2 ಡಿಸೈನ್ಗಳು ಕೂಡ ಭಾರತೀಯ ಸೇನೆಗೆ ಬೇಕಾದ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದ್ದು ಈ ಗನ್ನುಗಳು ವಿದೇಶಗಳಿಗೆ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇವೆ. ಗೆಳೆಯರೆ, ಈಗಾಗಲೇ ಈ SSS ಕಂಪನಿ ಸುಮಾರು $50 ಮಿಲಿಯನ್ ಮೊತ್ತದ ಅಮ್ಯುನೇಷನ್ಗಳನ್ನು ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡಿದೆ. ಇಲ್ಲಿ ಯಾವುದೇ ದೇಶದ ಖಾಸಗಿ ಕಂಪನಿ ಏನೇ ಆಯುಧಗಳನ್ನು ತಯಾರು ಮಾಡಿದ್ರೂ ಕೂಡ ಅದರ ಮಾರಾಟಕ್ಕೆ ಅಲ್ಲಿನ ರಕ್ಷಣಾ ಇಲಾಖೆಯ ಅನುಮತಿಯನ್ನು ಪಡ್ಕೋಬೇಕಾಗತ್ತೆ. ಹೀಗಾಗಿ ಯಾವ ಆಯುಧವನ್ನ ಯಾವ ದೇಶಕ್ಕೆ ಕೊಡಬಹುದು ಕೊಡಬಾರದು ಅನ್ನೋದನ್ನ ನಿರ್ಧಾರ ಮಾಡೋದು ತಯಾರಿಕಾ ಕಂಪನಿಯಲ್ಲ, ಬದಲಿಗೆ ರಕ್ಷಣಾ ಇಲಾಖೆ. ಸೊ ಇಲ್ಲಿ ಕೂಡ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಭಾರತದ ಮಿತ್ರ ದೇಶಗಳಿಗೆ ಮಾತ್ರ ಆಯುಧಗಳನ್ನು ರಫ್ತು ಮಾಡಿದೆ. ಇನ್ನು ಈಗ ನಿರ್ಮಾಣ ಆಗಿರುವ ಸ್ನೈಪರ್ ಗನ್ನುಗಳನ್ನು ಭಾರತೀಯ ಸೇನೆ ಕೂಡ ಬಳಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ 2019ರಲ್ಲಿ ಭಾರತೀಯ ಸೇನೆ ನಾರ್ದರ್ನ್ ಕಮಾಂಡ್ಗೆ .5 ಕ್ಯಾಲಿಬರ್ನ M95 ಮತ್ತು
.338 ಲಪುವಾ ಮ್ಯಾಗ್ನಮ್ನ ಸ್ಕಾರ್ಪಿಯೋ TGT ಅನ್ನೋ ಸ್ನೈಪರ್ ಗನ್ಗಳನ್ನು ತರಿಸ್ಕೊಂಡಿತ್ತು. ಈ ಎರಡೂ ಕೂಡ ಅಮೆರಿಕ ಮೂಲದ ಬ್ಯಾರೆಟ್ ಫೈರ್ ಆರ್ಮ್ಸ್ ಕಂಪನಿ ನಿರ್ಮಾಣ ಮಾಡಿದ ಗನ್ನುಗಳಾಗಿದ್ವು. ಸೊ ಈಗ ಕೂಡ ಭಾರತೀಯ ಸೇನೆಗೆ ಅಗತ್ಯವಾಗಿ ಇಂತಹ ಸ್ನೈಪರ್ಗಳು ಬೇಕಾಗಿವೆ. ಆದ್ರೆ ಅವುಗಳನ್ನು ಪೂರೈಸೋದಕ್ಕೆ ಭಾರತೀಯ ಕಂಪನಿಗಳಿಗೆ ಇಷ್ಟು ದಿನ ಸಾಧ್ಯ ಆಗಿರಲಿಲ್ಲ. ಈಗ ಆ ಕೆಲಸವನ್ನ ಬೆಂಗಳೂರಿನ SS ಡಿಫೆನ್ಸ್ ಸಾಧಿಸಿದೆ. ದಿ ಪ್ರಿಂಟ್ ಮಾಡಿರೋ ವರದಿಯ ಪ್ರಕಾರ ಭಾರತಕ್ಕೆ ಸದ್ಯಕ್ಕೆ ಒಟ್ಟು 4,500 ಸ್ನೈಪರ್ ಗನ್ನುಗಳ ಅಗತ್ಯ ಇದೆಯಂತೆ. ಈಗಾಗಲೇ ಅದಕ್ಕೆ ಬಿಡ್ ಕೂಡ ಕರೆಯಲಾಗಿದೆ. ಆದ್ರೆ ರಷ್ಯಾ ಯುಕ್ರೇನ್ ಯುದ್ಧ ನಡೀತಿರೋ ಸಂದರ್ಭದಲ್ಲಿ ಭಾರತಕ್ಕೆ ಬೇಕಾದ ಸ್ನೈಪರ್ ಗನ್ನುಗಳನ್ನು ಕೊಡೋದಕ್ಕೆ ಬೇರೆ ದೇಶಗಳು ಸದ್ಯಕ್ಕೆ ಸಿದ್ಧ ಆಗ್ತಿಲ್ಲ. ಹೀಗಾಗಿ ಆ ಬಿಡ್ ಸದ್ಯಕ್ಕೆ ಪೆಂಡಿಂಗ್ ಅಲ್ಲಿ ಉಳಿದಿದೆ. ಸೊ ಈಗ ವಿದೇಶಿ ಗನ್ನುಗಳನ್ನು ನೋಡೋ ಬದಲು ಭಾರತೀಯ ಸೇನೆ ಈ ಬೆಂಗಳೂರು ಮೂಲದ ಕಂಪನಿಗಳನ್ನು ಕೂಡ ಪರೀಕ್ಷೆ ಮಾಡುವ ಸಾಧ್ಯತೆಗಳಿರುತ್ತವೆ. ಗೆಳೆಯರೆ, ಇಲ್ಲಿ ಭಾರತೀಯ ಸ್ನೈಪರ್ ಗನ್ಗೂ ಅಮೆರಿಕದ ಸ್ನೈಪರ್ ಗನ್ಗೂ ತುಂಬಾ ವ್ಯತ್ಯಾಸ ಇದೆ. ಈಗಾಗಲೇ ಭಾರತ ಬಳಸ್ತಾ ಇರುವ M95 ಸ್ನೈಪರ್ಗಳು ಎಷ್ಟು ಬಲಿಷ್ಠ ಅಂತಂದ್ರೆ ಅವುಗಳ ಫೈರ್ ರೇಂಜ್ 6,800 ಮೀಟರ್ಗಳು, ಅಂದ್ರೆ ಸುಮಾರು 6.8 ಕಿಲೋಮೀಟರ್ ದೂರದಿಂದಲೇ ತನ್ನ ಗುರಿಯನ್ನ ಈ ಸ್ನೈಪರ್ಗಳ ಮೂಲಕ ಹೊಡೆದು ಕೆಡವುವುದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಈ ಗನ್ನಿಂದ ಹೊರಡುವ ಬುಲೆಟ್ ಪ್ರತಿ ಸೆಕೆಂಡಿಗೆ 854 ಮೀಟರ್ಗಳಷ್ಟು ದೂರಕ್ಕೆ ಚಿಮ್ಮುತ್ತೆ. ಅಂದರೆ 2,400 ಮೀಟರ್ಗಳಷ್ಟು ದೂರ ಇರೋ ಟಾರ್ಗೆಟ್ ಅನ್ನು ಮುಟ್ಟೋದಕ್ಕೆ ಕೇವಲ 3 ಸೆಕೆಂಡುಗಳು ಸಾಕು. ಅಷ್ಟರ ಮಟ್ಟಿಗೆ M95 ಅನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ SS ಡಿಫೆನ್ಸ್ ನಿರ್ಮಾಣ ಮಾಡಿರುವ ಈ ಹೊಸ ಸ್ನೈಪರ್ಗಳಿಗೆ ಅಷ್ಟೊಂದು ದೂರಕ್ಕೆ ಚಿಮ್ಮುವ ಶಕ್ತಿ ಇಲ್ಲ. ಆದರೆ ನಿಖರತೆಯಲ್ಲಿ ಅಮೆರಿಕದ ಸ್ನೈಪರ್ಗಳಿಗೆ ಕೂಡ ಇವು ಸವಾಲೆಸೀತಾ ಇವೆ. ಹೀಗಾಗಿನೇ ಈ ಹೊಸ ಸ್ನೈಪರ್ ಗನ್ನುಗಳಿಗೆ ಭಾರತದ ಮಿತ್ರ ದೇಶಗಳಿಂದ ವಿಪರೀತ ಬೇಡಿಕೆ ಶುರುವಾಗಿದೆ. ಇನ್ನು ಇಲ್ಲಿ ಅಮೆರಿಕದ ಬಲಿಷ್ಠ ಗನ್ನುಗಳನ್ನು ಬಿಟ್ಟು ಈ ಕಡಿಮೆ ದೂರದ ಟಾರ್ಗೆಟ್ ಹೊಂದಿರುವ ಗನ್ನುಗಳ ಬಗ್ಗೆ ಯಾಕೆ ದೇಶಗಳು ಆಸಕ್ತಿ ತೋರುತ್ತವೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಸಹಜವಾಗಿ ಉದ್ಭವ ಆಗಬಹುದು. ಅಮೆರಿಕದ ಗನ್ನುಗಳನ್ನು ತರಿಸ್ಕೊಳ್ಳೋದು ಅಂದ್ರೆ ಅಲ್ಲಿ ಹೆಚ್ಚು ಹಣ ಕೊಡಬೇಕು. ಅದೇ ಮಾದರಿಯ ಅಷ್ಟೇ ನಿಖರತೆಯ ಅದಕ್ಕಿಂತ ಸ್ವಲ್ಪ ಕಡಿಮೆ ದೂರದ ರೇಂಜ್ ಅನ್ನು ಹೊಂದಿರುವ ಭಾರತದ ಗನ್ನುಗಳು ಅಮೆರಿಕದ ಗನ್ನುಗಳಿಗಿಂತ ಕಡಿಮೆ ಬೆಲೆಗೆ ಸಿಗುತ್ತವೆ. ಹೀಗಾಗಿ ಕಡಿಮೆ ಬೆಲೆಯ ಆಯುಧಗಳಿಗೆ ಕೂಡ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿರುತ್ತೆ. ಇನ್ನು ರಕ್ಷಣಾ ಉತ್ಪಾದನೆಯಲ್ಲಿ ಖಾಸಗಿ ಸಹಭಾಗಿತ್ವ ಸಾಧ್ಯವಾದ ಮೇಲೆ ಭಾರತದ ಆಯುಧ ಉತ್ಪಾದನಾ ವಲಯ ದೊಡ್ಡ ಹೆಜ್ಜೆಗಳನ್ನಿಡೋದಕ್ಕೆ ಶುರು ಮಾಡಿದೆ. ಈಗಾಗಲೇ ನಮ್ಮ ರಕ್ಷಣಾ ಉತ್ಪಾದನೆ 1.27 ಲಕ್ಷ ಕೋಟಿಗಳನ್ನು ಮುಟ್ಟಿದೆ. 2023-24 ಸಾಲಲ್ಲಿ ಭಾರತ ಈ ಸಾಧನೆಯನ್ನು ಮಾಡಿದ್ದು, ಇಲ್ಲಿ ಕ್ಷಿಪಣಿಗಳು, ಟ್ಯಾಂಕ್ಗಳು, ಹೆಲಿಕಾಪ್ಟರ್ಗಳು ಹಾಗೂ ಏರ್ಕ್ರಾಫ್ಟ್ಗಳು ಸೇರಿದ ಹಾಗೆ AK-203 ರೈಫಲ್ಗಳು, ಕಾಮಿಕಾಜಿ ಡ್ರೋನ್ಗಳು, ಹೀಗೆ ಸಾಕಷ್ಟು ರಕ್ಷಣಾ ಉತ್ಪನ್ನಗಳನ್ನು ಭಾರತ ತಯಾರು ಮಾಡ್ತಾ ಇದೆ. ಇದು ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಬಹುದೊಡ್ಡ ಸ್ಥಾನವನ್ನು ಕೊಡ್ತಾ ಇದೆ. ಅಲ್ಲದೆ ಭಾರತದ ಮಿತ್ರ ದೇಶಗಳು, ಅದರಲ್ಲೂ ಯಾವ್ಯಾವ ದೇಶಗಳಿಗೆ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ಆಯುಧಗಳನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಂಥ ದೇಶಗಳು ಭಾರತದ ಆಯುಧಗಳಿಗೆ ಬೇಡಿಕೆಯನ್ನು ಸಲ್ಲಿಸುವ ಸಾಧ್ಯತೆ ಇರುತ್ತೆ. ಇನ್ನು ಈ SSS ಡಿಫೆನ್ಸ್ ಈ .338 ನ ಕ್ಯಾಟ್ರೇಜ್ ಅನ್ನ ಬಳಸೋದಕ್ಕೆ ಅನುಕೂಲವಾಗುವಂತಹ ರೈಫಲ್ಗಳನ್ನೇ ನಿರ್ಮಾಣ ಮಾಡಿರೋದು ಹೆಚ್ಚು ದೇಶಗಳಿಗೆ ರಫ್ತು ಮಾಡೋದಕ್ಕೆ ಸಾಧ್ಯ ಆಗಲಿ, ಜಾಗತಿಕ ಮಾರುಕಟ್ಟೆಯನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಈ ಮಾದರಿ ಗನ್ನುಗಳನ್ನ ಇವತ್ತು 30ಕ್ಕೂ ಹೆಚ್ಚು ದೇಶಗಳು ಬಳಸ್ತಾ ಇವೆ. ಇಲ್ಲಿ .338 ಅಂದ್ರೆ ಅದು ಬುಲೆಟ್ ನ ಸೈಜು. ಈ ಸೈಜಿನ ಬುಲೆಟ್ ಪೇಟೆಂಟ್ ಫಿನ್ಲ್ಯಾಂಡ್ ಬಳಿ ಇದೆ. ಈ ಕಾಟ್ರೇಜ್ ಅನ್ನ ಫಿನ್ಲ್ಯಾಂಡ್ 1980 ಸಮಯದಲ್ಲಿ ಡೆವಲಪ್ ಮಾಡಿತು. ಆ ಬಳಿಕ ಇವುಗಳ ಅಗತ್ಯ ಹಾಗೂ ಮಹತ್ವ ಏನು ಅನ್ನೋದು 2001ರಲ್ಲಿ ಅಮೆರಿಕ ಆಫ್ಘನಿಸ್ತಾನದಲ್ಲಿ ನಡೆದ ದಾಳಿಯ ಸಂದರ್ಭದಲ್ಲಿ ಗೊತ್ತಾಯಿತು. ಅವತ್ತು ಈ .338 ರೈಫಲ್ಗಳಿಂದ ಅಮೆರಿಕದ ಯೋಧರು ಸಾಕಷ್ಟು ಜನ ಭಯೋತ್ಪಾದಕರನ್ನ ಕೊಂದು ಹಾಕಿದ್ರು. ಇಲ್ಲಿ ಈ ಕಾಟ್ರೇಜ್ಗಳು ಬಳಕೆಯಾದ ರೀತಿಗೆ ಇಡೀ ಜಗತ್ತೇ ಬೆಚ್ಚಿಬಿತ್ತು. ಅಷ್ಟೇ ಅಲ್ಲದೆ ಇವುಗಳ ಬೇಡಿಕೆ ಕೂಡ ಹೆಚ್ಚಾಯಿತು. ಹೀಗಾಗಿ ಈ ಕ್ಯಾಟ್ರೇಜ್ನ ಕ್ಯಾಲಿಬರ್ಗಳನ್ನೇ ಸ್ನೈಪರ್ ಗನ್ಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಸದ್ಯಕ್ಕೆ ಇವು ಅಮೆರಿಕ, ರಷ್ಯಾ, ಭಾರತ ಸೇರಿದ ಹಾಗೆ ಸಾಕಷ್ಟು ದೇಶಗಳಲ್ಲಿ ಬಳಕೆಯಲ್ಲಿವೆ. ಗೆಳೆಯರೆ, ಈ ಸ್ನೈಪರ್ಗಳು ಅತಿ ಹೆಚ್ಚಾಗಿ ನುಸುಳುಕೋರರ ವಿರುದ್ಧದ ಕಾರ್ಯಾಚರಣೆಗಳಲ್ಲಿ ಬಳಕೆಯಾಗುತ್ತವೆ. ಸದ್ಯಕ್ಕೆ ಕಾಶ್ಮೀರದ ಗಡಿಯಲ್ಲಿ ಭಾರತೀಯ ಸೇನೆ ಅಮೆರಿಕ ನಿರ್ಮಿತ ಸ್ನೈಪರ್ ಗನ್ನುಗಳನ್ನು ಬಳಕೆ ಮಾಡ್ತಾ ಇದೆ. ಇನ್ನು ಈಗ ಮೇಕ್ ಇನ್ ಇಂಡಿಯಾ ಅಂತ ಸ್ನೈಪರ್ಗಳನ್ನು ತಯಾರಿಸ್ತಾ ಇರೋ ಕಂಪನಿ 1960ರಲ್ಲಿ ಸ್ಥಾಪನೆ ಆಯಿತು. ಅದು 2007ರ ನಂತರ SSS ಡಿಫೆನ್ಸ್ ಅಂತ ತನ್ನ ಹೆಸರನ್ನ ಬದಲಾಯಿಸಿಕೊಳ್ತು. ಬೆಂಗಳೂರಿನ ಜಿಗಣಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿರೋ ಈ ಕಂಪನಿ ಈಗ 30ಕ್ಕೂ ಹೆಚ್ಚು ದೇಶಗಳ ಜೊತೆ ಸ್ನೈಪರ್ ಗನ್ ಮಾರಾಟಕ್ಕೆ ಮಾತುಕತೆಗಳನ್ನು ನಡೆಸ್ತಾ ಇದೆ. ಆ ಮೂಲಕ ಆರ್ಡರ್ ಅನ್ನು ಬಾಚಿಕೊಳ್ಳುವ ಉತ್ಸಾಹವನ್ನು ತೋರ್ತಾ ಇದೆ. ಇದು ಗೆಳೆಯರೆ, ಭಾರತದಲ್ಲಿ ತಯಾರಾಗ್ತಾ ಇರುವ ಹಾಗೂ ವಿದೇಶಗಳಿಗೆ ರಫ್ತಾಗಲಿರುವ ಮೇಕ್ ಇನ್ ಇಂಡಿಯಾ ಸ್ನೈಪರ್ ಗನ್ ಕುರಿತಾದ ಒಂದಷ್ಟು ಮಾಹಿತಿ.
ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.